ಹಾಯ್, ನಾನು ನಿಮ್ಮ ಪ್ರೀತಿಯ ಡಿಂಪು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಎಕ್ಸಾಮ್ ಇತ್ತು ಅಂತ 6 ಗಂಟೆಗೆ ಎದ್ದು ಆಚೆ ಬಂದು ನೋಡಿದ್ರೆ ಇಷ್ಟು ಬೆಳಕಾಗಿತ್ತಾಳೆ. ಕಾಲೇಜಿಗೆ ಲೇಟ್ ಆಗಿದೆ ಅಂತ ಬೇಗ ರೆಡಿ ಆದೆ. ಬಸ್ ಸ್ಟ್ಯಾಂಡಲ್ಲಿ ನನ್ನ ಫ್ರೆಂಡ್ ಸಿಕ್ಕಲ್ಲು ಅಂತ ಅವಳು ನಾನು ಹೋಗಿದ್ದೆ ತಿಂಡಿ ತಿನ್ನಕ್ಕೆ. ಅವಳು ನೋಡ್ರಿ ಹೆಂಗ್ ತಿಂತಾಳೆ, ಫಸ್ಟೇ ಬಕಾಸೂರು ವಂಶದವಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆಮೇಲೆ ಪೆನ್ ತಗೊಂಡು ಕಾಲೇಜ್ ಕಡೆ ಹೊರಟ್ವಿ. ಪೆನ್ ಅಂಗಡಿಲಿ ಚೇಂಜ್ ಇಲ್ಲ ಅಂತ ಬೂಮರ್ ಕೊಟ್ರೆ ಆ ಬಣ್ಣ ಇವಳು ಬಕಾಸೂರಿ ಅದನ್ನೂ ಬಿಡ್ತಿಲ್ಲ. ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಬಕಾಸೂರು ವಂಶದವ್ರು ನೀವು. ಇಂಥವ್ರಿಗೆ ಎಕ್ಸಾಮ್ ಚಿಂತೆನೆ ಇಲ್ಲ. ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಇವ್ರು ನೋಡ್ರಿ MBBS ಮಾಡಕ್ ಹೋಗ್ತವ್ರೆ, ಎಷ್ಟು ಫಾಸ್ಟ್ ಆಗಿ ಹೋಗ್ತಾರ ನೋಡ್ರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಮೇಲೆ ನನಗೆ ಶಾಕ್ ಆಯ್ತು, ನಂದಿನಿ ಮೌಲ್ಯ ನನ್ನ ಪಕ್ಕ ಇದ್ದಾರೆ, ಯಾವಾಗ ಅಲ್ಲಿಗೆ ಹೋದ್ರು ಅಂತ. ಆಮೇಲೆ ಎಕ್ಸಾಮ್ಗೆ ಒಳಗ್ ಹೋದ್ವಿ. ಆಮೇಲೆ ಎಕ್ಸಾಮ್ ಮುಗೀತು ಅಂತ ಕಾಲೇಜ್ ಪಾರ್ಕಲ್ಲಿ ಬಂದು ಕೂತ್ಕೊಂಡ್ವಿ. ನಂದುಗೆ ಎಕ್ಸಾಮ್ ಹೆಂಗ್ ಬರ್ದೆ ಅಂತ ಕೇಳ್ತಿದ್ದೆ. ನಂದು ಎಕ್ಸಾಮ್ ಹೆಂಗ್ ಬರ್ದೆ? ಡನ್, ಚೆನ್ನಾಗಿ ಬರ್ತಿದ್ದೀನಿ, ಪರವಾಗಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಮತ್ತೆ ನಮ್ಮ ಬರ್ಡೇಗಳಿಗೆ ಒಂದ್ಸತಿ ವಿಶ್ ಮಾಡಿದೆ. ಎಕ್ಸಾಮ್ ದಿವಸ ಉಟ್ಬೇಡ್ರಿ ಅಂತ. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ಬಾಯ್ ಹೇಳಿ ನಾನು ನಂದು ಫೋಟೋ ತಕ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಎಕ್ಸಾಮ್ ಬರ್ದು ಸುಸ್ತಾಗಿತ್ತು ಅಂತ ಊಟ ಮಾಡಿ ಮಲಿಕೊಂಡೆ.